ಡಿ.ಕೆ. ಶಿವಕುಮಾರ್ ಅವರ ಹೊತ್ತು ಒಂದು ಮಾತು ಹೇಳಿದ್ರು, ನಾಯಕತ್ವ ಬದಲಾವಣೆಯ ಹೊರತು ಸಂಪುಟ ಪುನರ್ರಚನೆ ಬೇಡ ಅಂತ. ಹಂಗಿದ್ರು ಹೈಕಮಾಂಡ್ ಪುನರ್ರಚನೆಗೆ ಒಪ್ಪಿಗೆ ಕೊಟ್ಟಿದೆ ಅನ್ನೋದಾದ್ರೆ ಹೈಕಮಾಂಡ್ ಮುಂದೆ ಗೆದ್ದು ಬೀಗಂತೆ ಲೆಕ್ಕ ಸಿಎಂ ಸಿದ್ದರಾಮಯ್ಯನವರು. ಸಂಪುಟ ಪುನರ್ರಚನೆಯಿಂದ ಸಿದ್ದು ಕುರ್ಚಿ ಮತ್ತಷ್ಟು ಭದ್ರವಾಗಿದೆ. ಈಗ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರು ಅನ್ನೋದಾದ್ರೆ ಗೆದ್ರು ಸಿದ್ದರಾಮಯ್ಯನವರು ಅನ್ನೋದ್ರೆ ಈಗ ಇರುವಂತಹ ಚರ್ಚೆ ಜೊತೆಗೆ ಟಾಕ್ಸ್. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಡೆಲ್ಲಿಲೇ ಠಿಕಾಣಿ ಹೂಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅಂತ ಬೆಂಬಲಿಗರು ಒಂದ್ ಕಡೆ ಖುಷಿಯಾಗಿದ್ರೆ, ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಂಜೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಾರೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಕ್ಲಾರಿಟಿ ಕೇಳೋ ಸಾಧ್ಯತೆ ಇದೆ ಅವರ ಹತ್ರ. ಖರ್ಗೆ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರು ಶತಪ್ರಯತ್ನ ಮಾಡ್ತಿದ್ದಾರಂತೆ. ಈ ಪವರ್ ಶೇರಿಂಗ್ ಇತ್ಯರ್ಥಕ್ಕೂ ಮುನ್ನ ಸಂಪುಟ ಪುನರ್ರಚನೆ ಬೇಡ ಅಂತ ಮೊದಲಿಂದಲೂ ಎಳ್ಕೊಂಡು ಬಂದಿರೋ ಮಾತು ಡಿ.ಕೆ. ಶಿವಕುಮಾರ್ ಅವರು. ಅಂದರೆ ನಾಯಕತ್ವ ಬದಲಾವಣೆಯ ಹೊರತು ಸಂಪುಟ ಪುನರ್ರಚನೆ ಬೇಡ, ಇದೇ ಮಾತನ್ನ ಹೋದಲ್ಲಿ ಬಂದಲ್ಲಿ ಪುನರುಚ್ಚರಿಸ್ತಾ ಇದ್ರು. ಈಗ ಅದನ್ನೇ ಮತ್ತೆ ಪವರ್ ಶೇರಿಂಗ್ ಇತ್ಯರ್ಥಕ್ಕೂ ಮುಂಚೆ ಸಂಪುಟ ಪುನರ್ರಚನೆ ಬೇಡ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಒತ್ತಡ ಏರುವಂಥ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಅನುಸರಿಸ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಬಗ್ಗೆ ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ಮಾಡ್ತಾರಾ ಅಥವಾ ಅವ್ರಿಗೆ ಆಲ್ರೆಡಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅದೇ ಮುಂದುವರಿಯುತ್ತಾ ಕಾದ್ ನೋಡಬೇಕು. ಇದ್ರ ಬಗ್ಗೆನೇ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದ್ ಕಡೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಹೈಕಮಾಂಡ್ ನಾಯಕರಿಂದ. ಯಾರಿಗೆ ಕೋಕ್ ಕೊಡ್ತಾರೆ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಅನ್ನೋದು, ಜೊತೆಗೆ ಆ ಸ್ಥಾನಕ್ಕೆ ಯಾರನ್ನು ಕರೆದು ಕೂರಿಸ್ತಾರೆ ಅನ್ನೋದು ಮತ್ತೊಂದು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಕೈ ಮೇಲಾದಂತೆಯೇ ಲೆಕ್ಕ. ಯಾಕೆಂದ್ರೆ ಅವ್ರು ಹೇಳಿದ್ದು ಅದೇನೆ, ಸಂಪುಟ ಪುನರ್ರಚನೆ ಬೇಕು ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಹೇಳಿದ್ದು ನಾಯಕತ್ವ ಬದಲಾವಣೆ ಹೊರತು ಸಂಪುಟ ಪುನರ್ರಚನೆ ಬೇಡ ಅಂತ. ಅವ್ರಿಗೊಂದು ರೀತಿಯಾಗಿ ಹಿನ್ನಡೆ. ಸೊ ಈಗ ಒತ್ತಡದ ತಂತ್ರ ಅನುಸರಿಸ್ತಾ ಇರೋದು ಯಾವ ರೀತಿ ಅಂತ ಡಿ.ಕೆ. ಶಿವಕುಮಾರ್. ಈ ಶರತ್, ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮಟ್ಟದಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಒಟ್ಟಾರಾಗಿ ಈ 7.5 ವರ್ಷ ಅಥವಾ 8 ವರ್ಷಗಳ ಕಾಲ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೂಡ ಪೂರ್ಣಾವಧಿ ಸಿ ಎಂ ಆಗಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರ ಭಾಗವಾಗಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಒಟ್ಟು ಒಂದು 15 ಜನರ ಸಂಪುಟ ವಿಸ್ತರಣೆಯನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟಿಗೆ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನವರ ಹ್ಯಾಂಡ್ ಮೇಲ್ಗೈ ಆಗಬೇಕು, ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರ, ಯಾಕಂತ ಡಿ.ಕೆ. ಶಿವಕುಮಾರ್ 3-4 ಬಾರಿ ದೆಹಲಿಗೆ ಹೋಗಿದ್ರು. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ 3-4 ಬಾರಿ ದೆಹಲಿಗೆ ಹೋದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಬಲ ಸಿಕ್ಕಿರಲಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೇಳ್ತಕ್ಕಂಥದ್ದು, ನೀವು ಅಧಿಕಾರ ಹಂಚಿಕೆ ಮಾಡಬೇಕು. ಅಧಿಕಾರ ಹಂಚಿಕೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಸಂಪುಟ ವಿಸ್ತರಣೆ ಮಾಡಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಕಾಗುತ್ತೆ. ಈಗ ಮತ್ತೆ ಮಾಡಿದ್ರೆ ಪುನಃ ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷಕ್ಕೂ ಕೂಡ ಸೇಮ್ ಅಂತೇಳಿ ಸಂದೇಶ ರವಾನೆ ಆಗುತ್ತೆ. ಹೀಗೆ ಮಾಡಬಾರದು, ನೀವು ಪಕ್ಷಕ್ಕೆ ಕೂಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೂಲಿ ಕೊಡುವಂಥ ಸಮಯ ಬಂದಿದೆ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಬೇಕು. ಹೀಗಾಗಿ ಇಬ್ಬರು ಕೂಡ ಡಿ.ಕೆ. ಸಹೋದರರು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಆಗಬಾರದು. ಸಂಪುಟ ವಿಸ್ತರಣೆ ಆಗೋದಾದ್ರೆ ನಾಯಕತ್ವ ಬದಲಾವಣೆ ಕೂಡ ಆಗಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಸಂಪುಟ ವಿಸ್ತರಣೆ ಏನು ಮಾಡ್ತಿದ್ದಾರಲ್ಲ, ಇದಕ್ಕೆ ತಾತ್ಕಾಲಿಕ ಅಧಿಕಾರ ಹಂಚಿಕೆ ಮಾಡೋದು 2ನೇ ವಿಚಾರ. ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆಗಬಾರದು. ಹೀಗಾಗಿ ಇದಕ್ಕೆ ತಡೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಭಾಗವಾಗವೇ ಡಿ.ಕೆ. ಶಿವಕುಮಾರ್ ಜೊತೆ ಡಿ.ಕೆ. ಸುರೇಶ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ರಾಹುಲ್ ಗಾಂಧಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಲ್ಲ, ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರಾ, ಅದೇ ರೀತಿ ರಾಜ್ಯದಲ್ಲಿ ಸಿಎಂ ರೇಸ್ನಲ್ಲಿ ಇದ್ದಾರಲ್ಲ ಆ ನಾಯಕರ ಅಭಿಪ್ರಾಯ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಈ ಅಭಿಪ್ರಾಯ ಪಡೆದು ಹೈಕಮಾಂಡ್ ಮುಂದೆ ನಿರ್ಧಾರ ತೆಗೆದುಕೊಳ್ಬಹುದು. ಡಿ.ಕೆ. ಶಿವಕುಮಾರ್ ವಾದಕ್ಕೆ ಏನಾದ್ರು ಮನ್ನಣೆ ಕೊಟ್ಟರೆ ಮಾತ್ರ ಡಿ.ಕೆ. ಶಿವಕುಮಾರ್ಗೆ ಈಗ ಸದ್ಯದ ಮಟ್ಟಿಗೆ ಮೇಲುಗೈ ಸಾಧಿಸಬಹುದು. ಇಲ್ಲಿ ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.